ನೀವು ಕುತಂತ್ರಗಾರರಾದ್ರೆ ಪ್ರತಿತಂತ್ರ ಹೊಡೆದು ಆ ಮಹಾತಾಯಿ ಗೊತ್ತಿಲ್ವಾ? ಹಾಳಾಗಿ ಹೋಗ್ತೀರಿ, ನೋಡ್ತೀರಿ, ಮಣ್ಣು ತಿಂತೀರಿ. ನೀವು ಯಾವ ಸ್ವಾರ್ಥಕ್ಕೆ ಅವನನ್ನು ಕರೆಸಿಕೊಂಡಿದ್ದೀರೋ ಅದೇ ತಿರುಗುಬಾಣವಾಗುತ್ತೆ. ಆಮೇಲೆ ಬೇಗ ಬಂದು ನಾನು ನಿಂಗೆ ಇಡ್ಬೇಕಾಗ್ತೀನಿ. ಎಲ್ಗೂ ಹೋಗ್ಬೇಡ, ಮನ್ಯಾಗೆ ಇರು. ಇಲ್ಲ ಊಸಿ ಬಿಟ್ಕಂತಿ ಏನು ತಂದ್ಕೊಡ್ಲಾ? ಆಗ್ಲೇ ನೀ ಎಲ್ಲ ಮರ್ಯಾದು. ಅಪ್ಪಯ್ಯ ಅಂತೂ ಬದುಕ್ಬಿಟ್ಟೆ. ನಾನಿನ್ನು ನಿನ್ನ ಮದುವೆ ಮಾಡಬೇಕು. ನನ್ನ ಮೊಮ್ಮಕ್ಕಳನ್ನ ಎದೆ ಮೇಲೆ ಹಾಕೊಂಡು ಆಡಿಸ್ಬೇಕು. ನಾನು ಬಡಿಯ ತಮಟೆ ಸದ್ದಿಗೆ ನಿನ್ನ ಮಕ್ಕಳು ಕುಡಿಬೇಕು. ಅವಾಗ್ಲೇ ಕಮ್ಮಿ ನಾನು ಸಾಯಲ್ಲ. ದೇವಿ, ನೀ ಸಟ್ಕೊಂಡಿದ್ ನೋಡಿ ನನ್ನ ಉಸಿರು ಬಾಯಿಗೆ ಬಂದಿತ್ತು. ಈ ಊರ್ನಾಗ ಯಾರೇ ಸತ್ರು ಪಾಪ ಪುಣ್ಯ ಯಾವುದನ್ನು ಲೆಕ್ಕಕ್ಕೆ ಮಡಿಕಳ್ದೆ ಎಲ್ರಿಗೂ ತಮಟೆ ಬಡಿತಾ ಇದ್ದೆ. ದಾರಿ ಬಿಡ್ರಪ್ಪೋ, ಸ್ವರ್ಗದ ಬಾಗ್ಲು ತೆಗಿರಪ್ಪೋ. ಈ ಭೂಮಿ ಮೇಲಿಂದ ಇನ್ನೊಂದು ಜೀವ ನಿಮ್ಮ ಹತ್ರ ಬರ್ತೈತೆ ಅಂತ. ಆದರೆ ಇವತ್ತು ನಿನ್ನ ಸಾವಿಗೆ ನಾನೇ ತಮಟೆ ಬಡಿತೀನಿ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಕೂಸೆ. ನನಗೆ ಗೊತ್ತೈತೆ ನೀನು ಯಾವ ಪಾಪವೂ ಮಾಡಿರೋಕ್ಕಿಲ್ಲ. ನಿನಗೆ ಸ್ವರ್ಗವೇ ಸಿಗೋದು. ಅದಕ್ಕೆಯ ಕಡೆ ಸಲಿ ನಿನ್ನ ಸಾವಿಗೆ ತಮಟೆ ಬಡ್ದು ನಿನಗೆ ಸ್ವರ್ಗಕ್ಕೆ ಕಳಿಸಿದ್ಮೇಲೆಯ ಇನ್ನು ನಾನು ಯಾರ ಸಾವಿಗೂ ತಮಟೆ ಬಡಿಯಾಕಿಲ್ಲ ಕೂಸೆ.